ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಬಸ್ ಪಾಸ್ನ ರಿಫಂಡ್ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಉಚಿತ ಬಸ್ ಪಾಸ್ ಬರೋಕ್ಕಿಂತ ಮುಂಚೆ ದುಡ್ಡು ಕೊಟ್ಟು ಏನಾದರೂ ಬಸ್ ಪಾಸ್ ಏನಾದರೂ ಪಡ್ಕೊಂಡಿದ್ದರೆ, ಆಲ್ರೆಡಿ ಅಮೌಂಟು ಪೇ ಮಾಡಿ ನೀವು ಬಸ್ ಪಾಸ್ ನೀವು ಪಡ್ಕೊಂಡಿದ್ದರೆ ಅಂಥವರಿಗೆ ಈ ಒಂದು ಬಸ್ ಪಾಸ್ ರೀಫಂಡ್ ಅಮೌಂಟಿಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಅದನ್ನು ಯಾವ ರೀತಿ ಆನ್ಲೈನಲ್ಲಿ ಸಲ್ಲಿಸೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಒಂದು ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ, ಸೇವಾ ಸಿಂಧು ಅಂತ ಸರ್ಚ್ ಕೊಡಿ. ಇದರಲ್ಲಿ ಫಸ್ಟ್ ಒಂದು ಸರ್ವಿಸ್ ಅಂತ ಬರುತ್ತೆ, ಸೇವಾ ಸಿಂಧು ಸರ್ವಿಸ್ ಅಂತ ತೊಗೋಬೇಡಿ. ಕೆಳಗಡೆ ಸ್ಕ್ರಾಲ್ ಮಾಡಿ ಸೇವಾ ಸಿಂಧು karnataka.go.in ಅಂತ ಬರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅಧಿಕೃತ ಅಂತ ವೆಬ್ಸೈಟು ಕ್ಲಿಕ್ ಮಾಡ್ಕೊಂಡ್ರೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಈ ರೀತಿಯಾಗಿ ಬರುತ್ತೆ ನಿಮಗೆ. ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಬಸ್ ಪಾಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ಬಸ್ ಪಾಸ್ ಅಂತ ಇದೆ ನೋಡಿ. ಇಲ್ಲಿ ನಿಮಗೆ 3 ಥರದ ಒಂದು ನಿಗಮದ ಬಸ್ ಪಾಸ್ಗಳು ಬರುತ್ತೆ. ಇದರಲ್ಲಿ ನಿಮಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ. KSRTC, NW ಮತ್ತು KKRTCದು ಒಂದು ಲಿಂಕ್ ಇದೆ. ಈ ಬ್ಲಿಂಕ್ ಆಗ್ತಾ ಇದೆಯಲ್ಲ ರೆಡ್ ಕಲರಲ್ಲಿ, ಇದು ನಿಮಗೆ ಈ ಒಂದು ಬಸ್ ಪಾಸ್ನ ಅಮೌಂಟನ್ನು ರಿಫಂಡ್ ಪಡ್ಕೋದಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ. ಇದು ನಿಮಗೆ ಮೊಬೈಲಲ್ಲೇ ಕರೆಕ್ಟಾಗಿ ಶೋ ಆಗ್ತಾ ಇಲ್ಲ ನೋಡಿ, ಅದಕ್ಕೆ ಎಷ್ಟು ಬ್ಲಿಂಕ್ ಆಗ್ತಾ ಇದೆ ಇನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಮೋಡ್ ಆನ್ ಮಾಡ್ಕೊಂಡ್ರೆ ಬರುತ್ತೆ ಇಲ್ಲ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದ್ರ ಕೂಡ ಬರ್ತಾ ಇಲ್ಲ, ನಾರ್ಮಲ್ ಮೋಡ್ ಮಾಡ್ಕೊಂಡು ಬರ್ತಾ ಇಲ್ಲ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ರೆಡ್ ಕಲರ್ ಬ್ಲಿಂಕ್ ಆಗ್ತಾಯಿಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಪ್ಲಿಕೇಶನ್ ಫಾರ್ ಬಸ್ ಪಾಸ್ ರಿಫಂಡ್ ಫಾರ್ ಆಲ್ RTC ಅಂತ ಕೊಟ್ಟಿದ್ದಾರೆ. ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಲಿಮಿಟೆಡ್ದು ಎಲ್ಲ ಒಂದು ನಿಗಮದ ಒಂದು ಬಸ್ ಪಾಸ್ಗೆ ಈ ಒಂದು ರಿಫಂಡನ್ನು ಅಮೌಂಟ್ ಪಡೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಟೈಪ್ ಕೇಳಿದ್ದಾರೆ. ಮೊದಲಿಗೆ RTC ಟೈಪು, ಯಾವ ಒಂದು ನಿಗಮಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸಿದ್ದೀರಾ ಆ ಒಂದು ನಿಗಮದನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಮೊದಲಿಗೆ RTC ಟೈಪು, ಇಲ್ಲಿ ನೀವು KSRTC ಹಾಕಿದರೆ ಇದನ್ನು ತೊಗೋಬೇಕಾಗುತ್ತೆ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಕೇಳ್ತೀವಲ್ಲ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅದು ಇದ್ದರೆ ಅದನ್ನು ತೊಗೊಳ್ಳಿ. ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟೇಷನ್, ವಾಯು ಕರ್ನಾಟಕ ಮತ್ತು ಬೆಂಗಳೂರು ಮಹಾನಗರ ರಸ್ತೆ ಸಾರಿಗೆ ಅಂತ ಕೊಟ್ಟಿದ್ದಾರೆ. BMTC ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ಯಾವುದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅದನ್ನು ನೀವು ಆಯ್ಕೆಯನ್ನು ಮಾಡ್ಕೋಬೇಕು. ನಾವಿಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ ನಾವು, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ, ರಾಯಚೂರು, ಕೊಪ್ಪಳದವರು. ಸೊ ಇದಕ್ಕೆ ಬರುತ್ತೆ. ಸೊ ಅದನ್ನು ತೊಗೊತಾ ಇದ್ದೀನಿ. ಅದನಂತರ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಿಗೆ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಕಿ OTP ಹಾಕಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಹಿಯರ್ ಟು ಗೆಟ್ ಡೀಟೇಲ್ಸ್ ಅಂತ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಆಧಾರ್ನ ಮಾಹಿತಿ, ಹೆಸರು ಏನಿದೆಲ್ಲ ಅದೆಲ್ಲ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ಹಾಕಿರ್ತೀರಲ್ಲ ನೀವು ಬಸ್ ಪಾಸಿಗೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಹೆಸರು ಎಲ್ಲ ಬರುತ್ತೆ, ಅಡ್ರೆಸ್ ಇಲ್ಲ. ಇನ್ ಕೇಸ್ ಏನಾದರೂ ಇಲ್ಲಿ ಡಾಟಾ ಬಂದಿಲ್ಲ ಅಂದರೆ ನೀವು ಮ್ಯಾನ್ಯಲ್ ಆಗಿ ಎಂಟ್ರನ್ನು ಮಾಡ್ಕೊಳ್ಳಿ. ಮ್ಯಾನ್ಯಲ್ ಆಗಿ ಎಂಟ್ರನ್ನು ಮಾಡಿಕೊಂಡು ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಿಟ್ಯೂಟ್ ನೇಮು ನೋಡಿ, ಇನ್ಸ್ಟಿಟ್ಯೂಟ್ ನೇಮ್, ಪಾಸ್ ಅಮೌಂಟು, ಎಷ್ಟು ಅಮೌಂಟ್ ನೀವು ಕಟ್ಟಿದ್ದೀರಾ, ಪೇ ಮಾಡಿದ್ದೀರಾ ಆ ಒಂದು ಅಮೌಂಟು ಇಲ್ಲಿ ಬಂದರೆ ಓಕೆ, ಬಂದಿಲ್ಲ ಅಂದರೆ ಮ್ಯಾನ್ಯಲ್ ಆಗಿ ಎಂಟ್ರ್ ಮಾಡ್ಕೊಳ್ಳಿ. ಎಲಿಜಿಬಲ್ ರೀಫಂಡ್ ಅಮೌಂಟು, ನೀವು ಎಷ್ಟು ಪಾಸ್ ಅಮೌಂಟ್ ಕೊಟ್ಟಿದ್ದೀರಾ, ನಿಮಗೆ ಎಷ್ಟು ಎಲಿಜಿಬಲ್ ನೀವು ಇದ್ದೀರಾ ರಿಫಂಡ್ ಮಾಡ್ಕೋದಕ್ಕೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೋನೆ ಪಾಸ್ ನಂಬರ್ ಅಂತಿದೆ, ಬಸ್ ಪಾಸಿನ ನಂಬರು, ಆಲ್ರೆಡಿ ಬಸ್ ಪಾಸ್ ಇಶ್ಯೂ ಆಗಿರುತ್ತೆ ನಿಮಗೆ, ಆ ಒಂದು ಬಸ್ ಪಾಸಿನ ನಂಬರು, ಸ್ಟಡಿ ಇನ್ನೊಂದು ಕೊಟ್ಟಿದ್ದಾರೆ, ಕೋರ್ಸ್ ಟೈಪು, ಕೋರ್ಸ್ ಕ್ಯಾಟಗರಿ, ಏಜು, ಇದೆಲ್ಲನೂ ಫಿಲ್ ಮಾಡ್ತಾ ಹೋಗಿ. ಇದೆಲ್ಲ ಫಿಲ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಯಾವೊಂದು ಅಕೌಂಟಿಗೆ ನಿಮಗೆ ಅಮೌಂಟ್ ಬರಬೇಕು ರಿಫಂಡ್ ಅಮೌಂಟು, ಅದರದ್ದು ಇಲ್ಲಿ ಡೀಟೇಲ್ಸ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ಮೊದಲಿಗೆ ಬ್ಯಾಂಕ್ ಅಕೌಂಟು, ಯಾವೊಂದು ಬ್ಯಾಂಕಿಗೆ ಮಾಡ್ತಿದ್ದೀರಾ ಆ ಒಂದು ಬ್ಯಾಂಕ್ ಅಕೌಂಟು, ಬ್ಯಾಂಕ್ ನೇಮು, ಕನ್ಫರ್ಮ್ ಬ್ಯಾಂಕ್ ಅಕೌಂಟು, 2 ಸಲ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಬ್ರ್ಯಾಂಚ್ ಹಾಕ್ಕೊಳ್ಳಿ, ಯಾವ ಊರಲ್ಲಿದೆ ಆ ಬ್ರ್ಯಾಂಚ್ ಹೆಸರು, ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಇಲ್ಲಿ IFS ಕೋಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು ಎಂಟರ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಐ ಅಗ್ರಿ ಅಂತ ಟಿಕ್ ಮಾಡಿಕೊಂಡು ಎಲ್ಲನೂ ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ರೀಚೆಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನಿಮಗೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಬಾಕ್ಸಲ್ಲಿ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಏನಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಸ್ವಲ್ಪ ಲೋಡಿಂಗ್ ತೊಗೊಂಡು ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಟ್ಯಾಕ್ ಎನರ್ಜರ್ ಬರುತ್ತೆ, ಅದನ್ನು ತೊಗೊಂಡು ಓಕೆ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ನಿಮಗೆ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಸಕಾಲ ಅಕ್ಲಾಜ್ಮೆಂಟ್ ಬರುತ್ತೆ. ಆ ಒಂದು ಅಕ್ಲಾಜ್ಮೆಂಟನ್ನು ನೀವು ತೆಗೆದುಕೊಬೇಕಾಗುತ್ತೆ. ನಿಮಗೆ ಒಂದು ವಾರದಲ್ಲಿ ಅಥವಾ ಒಂದು 15 ದಿನದಲ್ಲಿ ಈ ಒಂದು ರೀಫಂಡ್ ಅಮೌಂಟ್ ನಿಮಗೆ ಜಮಾವಣೆ ಆಗುತ್ತೆ. ನೆಕ್ಸ್ಟ್ ಈ ಒಂದು ರೀಫಂಡ್ ಅಮೌಂಟು ಜಮಾವಣೆ ಆಗಿದೆ ಇಲ್ಲ ಅಂತ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಒಂದು ಬಸ್ ಪಾಸ್ನ ರೀಫಂಡ್ ಅಮೌಂಟನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಎರರ್ ಬರ್ತಾ ಇದ್ದರೆ, ಏನಾದರೂ ಗೊತ್ತಾಗಿಲ್ಲ, ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದಲ್ಲಿ ವಿಡಿಯೋ ನಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.